ಕರ್ನಾಟಕದ ವಿದ್ಯುತ್ ಕ್ಷೇತ್ರದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿರುವ ಬೆಳವಣಿಗೆಯೊಂದು ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ರಾಜ್ಯದ 15ರಿಂದ 19 ಜಿಲ್ಲೆಗಳಲ್ಲಿ ಸಮಾನಾಂತರ ವಿದ್ಯುತ್ ವಿತರಣೆಗೆ ಪರವಾನಗಿ ಲೈಸೆನ್ಸ್ ನೀಡುವಂತೆ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು, ಇದಕ್ಕೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಏನಿದು ಸಮಾನಾಂತರ ವಿದ್ಯುತ್ ವಿತರಣೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಒಂದು ಪ್ರದೇಶದಲ್ಲಿ ಒಂದೇ ವಿದ್ಯುತ್ ವಿತರಣಾ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ. ಆದರೆ ಸಮಾನಾಂತರ ವಿತರಣಾ ವ್ಯವಸ್ಥೆಯಲ್ಲಿ ಅದೇ ಪ್ರದೇಶದಲ್ಲಿ ಮತ್ತೊಂದು ಸಂಸ್ಥೆಯು ವಿದ್ಯುತ್ ಪೂರೈಕೆಯನ್ನ ಮಾಡಬಹುದು. ಅಂದ್ರೆ ಗ್ರಾಹಕರಿಗೆ ಆಯ್ಕೆಯ ಅವಕಾಶ ಸಿಗಬಹುದು ಅನ್ನೋದು ಇದರ ಪರವಾದ ವಾದವಾಗಿದೆ. ಟಾಟಾ ಪವರ್ ಏನು ಬಯಸ್ತಾ ಇದೆ? ಟಾಟಾ ಪವರ್ ಈಗಾಗಲೇ ಮುಂಬೈ, ಡೆಲ್ಲಿ, ಅಜ್ಮೀರ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ವಿತರಣಾ ಸೇವೆಯನ್ನ ನಡೆಸ್ತಾ ಇದೆ. ಕಂಪನಿಯು ಕರ್ನಾಟಕದಲ್ಲಿಯೂ ಸ್ಪರ್ಧಾತ್ಮಕ ಸೇವೆ, ತಾಂತ್ರಿಕ ದಕ್ಷತೆ ಹಾಗೂ ಗ್ರಾಹಕ ಕೇಂದ್ರಿತ ವ್ಯವಸ್ಥೆಯನ್ನ ಒದಗಿಸಬಹುದು ಅಂತ ವಾದಿಸ್ತಾ ಇದೆ. ಅದೇ ರೀತಿ ಟಾಟಾ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ಪಡೆದು ಕೈಗಾರಿಕೆಗಳು, ವಾಣಿಜ್ಯ ಸಂಸ್ಥೆಗಳು ಹಾಗೆ ನಗರ ಪ್ರದೇಶಗಳಿಗೆ ವಿದ್ಯುತ್ ಪೂರೈಕೆಯನ್ನ ಮಾಡುವುದಕ್ಕೆ ಮುಂದಾಗಿದೆ. ಇದರಿಂದ ರಾಜ್ಯದ ಎಸ್ಕಾಂಗಳ ಏಕಸ್ವಾಮ್ಯ ವ್ಯವಸ್ಥೆಗೆ ಸವಾಲು ಎದುರಾಗುವ ಸಾಧ್ಯತೆಗಳಿದೆ. ಎಸ್ಕಾಂಗಳ ಆರ್ಥಿಕ ಸ್ಥಿತಿಗೆ ಪರಿಣಾಮ ಹೇಗೆ ಬೀರಲಿದೆ ನೋಡೋಣ. ವಿದ್ಯುತ್ ವಿತರಣಾ ಕಂಪನಿಗಳ ಆದಾಯದಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರ ಪಾಲು ಪ್ರಮುಖವಾಗಿದೆ. ಇದೇ ಆದಾಯದ ಮೂಲಕ ರೈತರಿಗೆ, ಗೃಹ ಬಳಕೆದಾರರಿಗೆ ಮತ್ತು ವಿವಿಧ ಸಬ್ಸಿಡಿ ವರ್ಗಗಳಿಗೆ ಕಡಿಮೆ ದರದಲ್ಲಿ ವಿದ್ಯುತ್ ನೀಡಲಾಗುತ್ತೆ. ಲಾಭದಾಯಕ ಗ್ರಾಹಕರು ಖಾಸಗಿ ಕಂಪನಿಗಳತ್ತ ಹೋದ್ರೆ ಕ್ರಾಸ್ ಸಬ್ಸಿಡಿ ವ್ಯವಸ್ಥೆ ದುರ್ಬಲವಾಗುವ ಸಾಧ್ಯತೆ ಇದೆ ಅಂತ ಎಸ್ಕಾಂಗಳು ಮತ್ತೆ ನೌಕರರ ಸಂಘಟನೆಗಳು ವಾದ ಮಾಡ್ತಾ ಇದೆ. ಬೆಸ್ಕಾಂ ವಿರೋಧಿಸ್ತಾ ಇರುವುದು ಯಾಕೆ? ಬೆಸ್ಕಾಂ ಪ್ರಕಾರ ಟಾಟಾ ಪವರ್ ತನ್ನದೇ ವಿತರಣಾ ಜಾಲ ಅಥವಾ ಮೂಲ ಸೌಕರ್ಯವನ್ನ ಹೊಂದಿಲ್ಲ. ಈಗಾಗಲೇ ಸರ್ಕಾರಿ ಹಣದಿಂದ ನಿರ್ಮಿಸಿರುವ ಬೆಸ್ಕಾಂ ಜಾಲವನ್ನ ಬಳಸಿಕೊಂಡು ಲಾಭದಾಯಕ ಗ್ರಾಹಕರನ್ನ ಮಾತ್ರ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಇದಲ್ಲದೆ ವಿದ್ಯುತ್ ಕಾಯ್ದೆ 2003ರ ಪ್ರಕಾರ ಸಮಾನಾಂತರ ವಿತರಣಾ ಪರವಾನಗಿ ಪಡೆಯುವ ಸಂಸ್ಥೆ ತನ್ನದೇ ನೆಟ್ವರ್ಕ್ ಅನ್ನ ಹೊಂದಿರಬೇಕು ಅಂತ ಹೇಳಿ ಬೆಸ್ಕಾಂ ವಾದವನ್ನ ಮಾಡಿದೆ. ಹೊಸ ಗ್ರಾಹಕರಿಗೆ 30 ದಿನಗಳ ಒಳಗೆ ಸಂಪರ್ಕ ಕಲ್ಪಿಸುವ ಸಾಮರ್ಥ್ಯವು ಟಾಟಾ ಪವರ್ ಬಳಿ ಇಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಚೆರಿ ಪಿಕಿಂಗ್ ಆರೋಪವೇನು? ಬೆಸ್ಕಾಂ ಹಾಗೂ ವಿವಿಧ ಸಂಘಟನೆಗಳ ಪ್ರಕಾರ ಟಾಟಾ ಪವರ್ ಕೈಗಾರಿಕೆ ಮತ್ತು ವಾಣಿಜ್ಯ ಗ್ರಾಹಕರಂತಹ ಹೆಚ್ಚು ಆದಾಯ ತರುವ ಗ್ರಾಹಕರನ್ನ ಮಾತ್ರ ಗುರಿಯಾಗಿಸಿಕೊಂಡಿದೆ. ಆದರೆ ರೈತರು, ಗೃಹ ಬಳಕೆದಾರರು ಮತ್ತು ಸಬ್ಸಿಡಿ ಪಡೆಯುವ ವರ್ಗಗಳ ಸೇವೆಯ ಹೊಣೆಗಾರಿಕೆಯನ್ನ ಸರ್ಕಾರದ ಎಸ್ಕಾಂಗಳ ಮೇಲೆಯೇ ಬಿಡಲು ಯತ್ನಿಸ್ತಾ ಇದೆ ಅನ್ನುವಂಥ ಆರೋಪ ಕೂಡ ಇದೆ. ಇತ್ತೀಚಿನ ಬೆಳವಣಿಗೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಕಳೆದ ಕೆಲವು ವಾರಗಳಿಂದ ಈ ವಿಚಾರ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕರ್ನಾಟಕ ವಿದ್ಯುತ್ ಮಂಡಳಿ ನೌಕರರ ಸಂಘಟನೆಗಳು, ಗ್ರಾಹಕರ ಸಂಘಗಳು ಹಾಗೆ ರೈತ ಸಂಘಟನೆಗಳು ಟಾಟಾ ಪವರ್ ಅರ್ಜಿಯನ್ನ ತಿರಸ್ಕರಿಸುವಂತೆ ಕೆಇಆರ್ಸಿಗೆ ಮನವಿಯನ್ನ ಸಲ್ಲಿಸಿದೆ. ರಾಜ್ಯದ ಹಲವು ವಿದ್ಯುತ್ ನೌಕರರ ಸಂಘಗಳು ಪ್ರತಿಭಟನೆಯನ್ನ ಮಾಡುವುದರ ಮೂಲಕ ಎಚ್ಚರಿಕೆಯನ್ನು ನೀಡಿವೆ. ಜೂನ್ 2026ರಲ್ಲಿ ರೈತ ಸಂಘಟನೆಗಳು ಕೆಇಆರ್ಸಿ ಮುಂದೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ದು, ಖಾಸಗಿ ಸಂಸ್ಥೆಗಳಿಗೆ ವಿದ್ಯುತ್ ವಿತರಣಾ ಕ್ಷೇತ್ರವನ್ನ ತೆರೆಯೋದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧ ಅನ್ನೋದಾಗಿ ವಾದಿಸಿದೆ. ಪರವಾದ ವಾದಗಳೇನು? ಕೆಲವು ಇಂಧನ ತಜ್ಞರ ಪ್ರಕಾರ ಸ್ಪರ್ಧೆ ಬಂದ್ರೆ ಸೇವಾ ಗುಣಮಟ್ಟ ಸುಧಾರಿಸಬಹುದು, ಗ್ರಾಹಕರಿಗೆ ಆಯ್ಕೆಯೂ ಸಿಗಬಹುದು, ತಾಂತ್ರಿಕ ನಷ್ಟ ಕಡಿಮೆ ಆಗಬಹುದು ಹಾಗೂ ಕೆಲವು ಪ್ರದೇಶಗಳಲ್ಲಿ ಉತ್ತಮ ಸೇವೆ ದೊರೆಯುವ ಸಾಧ್ಯತೆಯೂ ಇದೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ.
ಈಗ ಅಂತಿಮ ನಿರ್ಧಾರ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಕೈಯಲ್ಲಿದೆ. ಕೆಇಆರ್ಸಿ ಎಲ್ಲ ಆಕ್ಷೇಪಣೆಗಳು, ಸಾರ್ವಜನಿಕ ಅಭಿಪ್ರಾಯಗಳು ಮತ್ತು ಕಾನೂನು ಅಂಶಗಳನ್ನು ಪರಿಶೀಲಿಸಿದ ಬಳಿಕ ಟಾಟಾ ಪವರ್ಗೆ ಪರವಾನಗಿ ನೀಡಬೇಕೇ ಅಥವಾ ಬೇಡವೇ ಅನ್ನೋದರ ಕುರಿತು ತೀರ್ಮಾನವನ್ನ ಕೈಗೊಳ್ಳಲಿದೆ. ಒಟ್ಟಿನಲ್ಲಿ ಇದು ಕೇವಲ ಒಂದು ಕಂಪನಿಯ ಲೈಸೆನ್ಸ್ ಅರ್ಜಿಯ ವಿಚಾರವಲ್ಲ. ಕರ್ನಾಟಕದ ವಿದ್ಯುತ್ ಕ್ಷೇತ್ರದಲ್ಲಿ ಖಾಸಗೀಕರಣ, ಸ್ಪರ್ಧೆ, ಗ್ರಾಹಕರ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ಮೂಲ ಸೌಕರ್ಯದ ಭವಿಷ್ಯಕ್ಕೆ ಸಂಬಂಧಿಸಿದ ಮಹತ್ವದ ಚರ್ಚೆಯಾಗಿ ರೂಪುಗೊಂಡಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳಲಿದೆ ಕಾದು ನೋಡಬೇಕಿದೆ. ಟಾಟಾ ಪವರ್ ಅರ್ಜಿ ಕುರಿತಂತೆ ವಿವಾದವು ಕೇವಲ ಒಂದು ಕಂಪನಿಯ ಪ್ರವೇಶದ ಪ್ರಶ್ನೆಯಲ್ಲ. ಇದು ಕರ್ನಾಟಕದಲ್ಲಿ ವಿದ್ಯುತ್ ಕ್ಷೇತ್ರದ ಭವಿಷ್ಯ ಯಾವ ದಿಕ್ಕಿನಲ್ಲಿ ಸಾಗಬೇಕು ಎನ್ನುವ ದೊಡ್ಡ ನೀತಿ ಚರ್ಚೆಯಾಗಿ ಪರಿಣಮಿಸಿದೆ. ಸ್ಪರ್ಧೆಯಿಂದ ಸೇವಾ ಗುಣಮಟ್ಟ ಹೆಚ್ಚುತ್ತದೆಯೇ ಅಥವಾ ಸಾರ್ವಜನಿಕ ವಿತರಣಾ ಸಂಸ್ಥೆ ದುರ್ಬಲವಾಗುತ್ತದೆಯೇ ಎನ್ನುವ ಪ್ರಶ್ನೆಗೆ ಕೆಇಆರ್ಸಿಯ ಅಂತಿಮ ತೀರ್ಮಾನ ಮಹತ್ವದ ಉತ್ತರ ನೀಡಲಿದೆ.